ಒಂದ್ಕು ಕದ ತಂದಿದ್ರೆ ಮಾತ್ರ ಕದ ಮಾತ್ರ ತಂದಿಲ್ಲ ನಾನು. ಹೊರಗಡೆ ಇರ್ಬೇಕು ಇವತ್ ಮಾತ್ರ. ಇವ್ರಿಗೇನ್ ಪ್ಯಾಟೆ ತಿರುಸ್ತದ? ಲಗುನ್ ಬರ್ತೀನಂತ ಹೋದವರು ಆ ಲಗುನ್ ಬರ್ಬೇಕಲ್ಲ. ಸರಿ ಒಂದ್ ಜಾತಿಗೆ ಒಂದ್ ಸ್ವಲ್ಪ ಎಷ್ಟು ಹೇಳಿದ್ರು ಅಷ್ಟೇ ಮಾತ್ರ. ಕತ್ಲೆ ಆಯ್ತು, ಮನೆಗೆ ಹೋಗೋಣ, ಮನೇಲಿ ಎಲ್ಲರೂ ಕಾಯ್ತಿರ್ತಾರೆ. ಇದೆಲ್ಲ ಇಲ್ಲಪ್ಪ. ಒಂಥರ ಜಾತಿ ಇದು, ಮದ್ವೆ ಆದಾನಿಂದಲೇ ಇದಿಲ್ಲ. ಕತ್ಲೆ ಹತ್ತು ಎಲ್ಲ ಹುಡ್ಸ್ರು ಮನೆ ಸೇರ್ಕೊಂಡ್ರೆ ನಮ್ಮನೆ ಹುಡ್ಸೋದು ಊರ್ ತಿರ್ಸ್ತಾರೆ. ಊರ್ ತಿರುಗದೆ ಹೋಗಕ್ಕೆ ಅಲ್ಲ, ಈ ಕರೆಂಟಿಗೆ ಒಂದು ಎಂತ ರೋಗ ಬಂದದೇನ? ಎಲ್ಲಿ ಮಳೆ ಬಂದ್ಕೊಂಡು ಮರ ಊರು ಬಿದ್ದದೇನಪ್ಪ? ಒಂದ್ ಮಧ್ಯಾಹ್ನ ಕರೆಂಟ್ ಇಟ್ಟಿದ್ದು, ಇನ್ನೂ ತನಕ ಬತ್ತಿಲ್ಲ. ದೀಪ ಹಚ್ಚನ ನೋಡಿದ್ರೆ ನಮ್ಮ ಚರ್ವಗೆ ಸೀಮೆ ಎಣ್ಣೆನೂ ಖಾಲಿ ಆಗಿದಂತ ಕಾಣ್ತದೆ. ಮೊನ್ನೆ ಒಂದ್ ಸ್ವಲ್ಪ ಇತ್ತು ಕ್ಯಾನಗೆ, ಉದ್ನ ಅನಿಸ್ತಿದ್ದು. ಈಗ ಎಂತಕ್ಕ ಸೀಮೆ ಎಣ್ಣೆ ಇಲ್ಲ ಅಂತ ಕಾಣ್ತದೆ. ಎಂತದ್ರ ದೀಪ ಹಚ್ಚದ ಏನೇನ? ನಮ್ಮ ಊರಿಗೊಂದು ರೋಗನಪ್ಪ. ಮಳೆ ಬರೋದ್ ಬೇಡ, ಗಾಳಿ ಬರೋದ್ ಬೇಡ, ಪಕ್ಕಾತ್ ಕರೆಂಟ್ ತೆಗಿಯದಪ್ಪ. ಎಂತ ಗೊಳದ್ ಮರ ಮುರ್ಕು ಬೀಳ್ತದ ಹಂಗಾದ್ರೆ? ಹಳದಕ್ಕೆ ಸೀಮೆ ಎಣ್ಣೆ ಬೇರೆ ಇಲ್ಲ. ಮೊನ್ನೆ ಲಕ್ಷ್ಮಿ ಹತ್ರ ಕೇಳಿದ್ದೆ, ಸೀಮೆ ಎಣ್ಣೆ ಇದ್ರೆ ನಂಗೊಂದ್ ಕ್ಯಾನ್ ಕೊಡೆ ಅಂತ. ಕೊಡ್ತೀನಂತ ಹೇಳಿತ್ತು. ಇನ್ನೂ ತನಕ ಪಟ್ಟಿಲ್ಲ ಅದ್ರದ್ದು. ಈ ಸತಿ ಮಳೆಗಾಲಕ್ಕೆ ಮಾತ್ರ ಸೀಮೆ ಎಣ್ಣೆ ಕೊಂಡೋಗ್ತೀನ. ತಮಣಿ ಏ ತಮಣಿ ಎಂತದೆ? ತಮಣಿ ಗಂಟೆ ನೋಡಿದ್ರೆ 8:30 ಆಗ್ಯದ ನೋಡು. ನಿಮ್ಮ ಅಪ್ಪಾಜಿಗಂತ ಊರು ತಿರ್ಸ್ಕೊಡೇನಾ? ಇನ್ನೂ ತನಕ ಮನೆಗೆ ಬರ್ಲಪ್ಪ. ಎಲ್ಲಿ ಹೋಗ್ಯಾರ ಎಂತದೇನ ಗೊತ್ತಾರ ಬಿಡು. ಅಪ್ಪ, ಅಪ್ಪಗೆ ತಕ್ಕ ಮಗ ಹುಟ್ಟಿಯ ನೋಡು ನೀನು. ಅಪ್ಪನ ಹೊತ್ಕು ಮಾತಾಡೋದು ಯಾವಾಗ ನೋಡ್ರು. ಅಲ್ಲ ಮರಿತಿ, ಇದ್ದಿದ್ದ ಹೇಳಿದ್ರೆ ನಿಂಗೆ ಆಗಲ್ಲ ನೋಡಮ್ಮ. ನೋಡ್ರಿ ಅಂತ ಕೇಳಕ್ ಬರೋದು? ನಾ ಇದ್ದಿದ್ದ ಹೇಳ್ಕೊಂಡು ನಂಗೆ ಆಗಲ್ಲ. ಎಂತದಾರ ಕೆಲಸ ಇರ್ಬೇಕಪ್ಪ. ಕೆಲಸ ಮಾಡ್ಕೊಂತ ಟೈಮ್ ಆಗಿರ್ಬೇಕು. ಗೊತ್ತಾರ ಬಿಡು. ಎಂತ ಸಣ್ಣ ಬಾಳನ ಅಪ್ಪಾಜಿ ಹಂಗಾದ್ರೆ? ಗೊತ್ತರಿ ಸಾಕ ತೆಪ್ಪು ಊಟ ಮಾಡ್ಕೊ ಹೋಗು. ಅಲ್ಲ, ಮನೆಗೆ ಬರೋಕೆ ಇಷ್ಟಕ್ಕೆ ಬೇಕಾಗದ ಅಂತ ಅಪ್ಪಂತ ಎಂತ ಕೆಲಸ ಮಾಡ್ತಾ ಇದಾರಂತ ಬೇಕಲ್ಲ. ಯಾರೊಟ್ಟಿ ಪುರಾಣ ಹೊಡ್ಕೊಂತ ಕುತ್ಕೊಂಡಾರೇನ? ಉದ್ದೇ ಹೇಳ್ತಾ ಇರೋದು ನಾನು. ಎಂತದೇನ ನೋಡು, ನಂಗೆ ಗೊತ್ತಾಗಲ್ಲ. ನಾ ಊಟ ಮಾಡ್ಕೊಂಡು ಹೋಗ್ಕೊಂಡು ಮಲ್ಕೋತೀನಿ, ನೀನು ಊಟ ಮಾಡು. ನಿಂಗೆ ಮಾಡ್ತಾ ಇದ್ರೆ ಊಟ ಮಾಡ್ಕೊಂಡು ಮಲ್ಗದೀಯ. ನೋಡ್ತೀನಿ, ಇನ್ನೊಂದು 10 ನಿಮಿಷ ನೋಡ್ತೀನಿ. ಬರ್ಲ ಅಂದ್ರೆ ಕದ ಹಾಕೊಂಡ್ರೆ ಊಟ ಮಾಡ್ಕೊಂಡು ಮಲ್ಕೋತೀನಿ ಅಷ್ಟೇ. ಕದ ಬಡ್ದ್ರು ತುಮ್ಮಿಲ್ಲ ಮಾತ್ರ ಹೊರಗಡೆ ಮಲ್ಕೋಬೇಕು ಇವತ್ತು. ಸಮ ಮಾಡ್ತೀನಿ ನೋಡು. ಟೈಮ್ ಆಗಿದ್ದಂಗೆ ಮನೆ ಸೇರ್ಕೋಬೇಕು ಅದೆಲ್ಲ ಕೇಳ್ಬೇಡ. ಮನ್ಸಿಗೆ ಬಂದಾಗ ಮನೆಗೆ ಬರೋದು. ಒಂದ್ ಸ್ವಲ್ಪ ಅಲ್ಲಿ ತನಕ ಹೋಗಿ ನೋಡ್ಕೊ ಬರೋಣ ಗೇಟ್ ತನಕ ಅಂತ ನೋಡಿದ್ರೆ ಕರೆಂಟು ಇಲ್ಲ. ಇದೊಂದು ಪರದೇಸಿ ಕರೆಂಟಪ್ಪ. ತಮಣಿ ಏನ್ ತಮಣಿ ಮರತಿ, ಊಟ ಮಾಡಕ್ಕರು ಬಿಡ್ತೀಯ ನೀನು? ಅಪ್ಪ ಮಗುಗೆ ತಿನ್ನೋದೊಂದೇ ಅಪ್ಪ. ನನ್ ಚಿಂತೆ ಕೇಳಕ್ ಟೈಮ್ ಇಲ್ಲ ಇವಕ್ಕೆ. ಎಂತದೆ ನಿಂದು? ಅಲ್ಲ, ಈ ಕರೆಂಟ್ ಎತ್ಲಕ್ ಹೋಗಿದೆ ಅಂತ ಎಂತ ನಾನು ತೆಗ್ದಿರೋದು? ನನ್ ಕೆಲ್ಸ ನೋಡಿ. ಅಲ್ಲ, ಎಂತ ತೆಗ್ದಿರ್ಬೋದಂತ? ಎಲ್ಲಾದ್ರೂ ಮಳೆ ಬಂತು, ಮರ ಹುಡುಕು ಬಿತ್ತು ಅಂತಂದ್ರೆ ಒಂದ್ ಪ್ರಶ್ನೆ ಬೇರೇನಪ್ಪ. ಮಳೆನೂ ಇಲ್ಲ, ಗಾಳಿನೂ ಇಲ್ಲ, ಇನ್ನು ಎಂತ ರೋಗ ಬಂದಿರೋದು? ಇವಕ್ಕೆ ಹೇಳೋರ್ ಕೇಳೋರ್ ಯಾರು ಇಲ್ದಿದಂಗ ಆಗೋಗ್ಯದೆ. ಮತ್ ಎಂತ ಅಲ್ಲ, ಮನ್ಸಿಗೆ ಬಂದಾಗ ಹಾಕೋದು, ಮನ್ಸಿಗೆ ಬಂದಾಗ ತೆಗಿಯೋದು, ಒಂದೇ ತರ ಆಗೋಗ್ಯದಪ್ಪ. ನನ್ನ ವಿಚಾರದಾಗೆ ತಮಣಿ ನಮ್ಮಲ್ಲಿ ಮಾತ್ರ ರೋಗ ಬಂದಿರೋದಂತ ಕಾಣ್ತದ ನೋಡು. ಪಾಪ ನಾವ್ ಹಳ್ಳಿ ಜನ ಎಂತ ಆದ್ರೂ ಕೇಳಕ್ ಹೋಗಲ್ಲಲ್ಲ, ಒಂದು ಸಸಾರಕ್ ಸಿಗ್ದಂಗ ಆಗೋಗ್ಯದೆ. ಪ್ಲಾಟಿಗೆಲ್ಲ ಹಿಂಗ್ ಮಾಡಲ್ಲ ಬಿಡು. ಪ್ಲಾಟಿಗೆ ಹಿಂಗ್ ಮಾಡ್ರೆ ಕೇಳ್ತಾವು, ಮಾರನೇ ದಿನನೇ ಹೋಗ್ತಾರೆ. ಉಚ್ಚನೆ ನಮ್ಮ ಹಳ್ಳಿ ಸೇರಿ ಹಿಂಗ್ ಮಾಡೋದು. ಈ ಕರೆಂಟ್ ಇಲ್ಲ ಅಂದ್ರೆ ಲಘು ನಿದ್ದೆನಾರು ಬರ್ತದ, ನಿದ್ದೆನೂ ಒಂದ್ ಸಾಯಲ್ಲ. ಊಟ ಮಾಡಕ್ಕೂ ಬಿಡಲ್ಲ, ವಟ ಮಾಡ್ತಿರ್ತಾಳೆ. ಪೂರ ಸಮ 10 ಊಟ ಮಾಡ್ಬೇಕು. ಕೋಳಿ ಕೆದ್ರು ಬೇಡ, ಅಲ್ಲಿ 10 ಊಟ ಮಾಡ್ಬೇಕು. ಏನಾದ್ರೂ ಅನ್ನ ಬಿಡ್ಬೇಕಲ್ಲ, ತಲೆ ಕಟ್ತೀನಿ ಅಷ್ಟೇ. ನಂಗೆ ಯಾರ ಸಾಕು ಇಷ್ಟೇನೆ. ಹಾಕಿ ಪೂರ ಹಂಗೆ ಅದ ಅಲ್ಲಿ ಸಾಕಂತೆ. ತಲೆ ಕಟ್ತೀನಿ ನೋಡ್ತಾ ಇರ. ತಿನ್ನ ಸಮ ಮಾಡ್ಕೊಂಡು ಊಟ ಮಾಡ. ಇದು ನಮ್ಮಪ್ಪ. ಎಂತ ಮಾಡಿ ಹಾಕಿದ್ರೆ ತಿನ್ನಲ್ಲ. ನೀ ಊಟ ಮಾಡ್ತಾ ಇರಿ ಇಲ್ಲ.
ನಾ ಇಲ್ಲೇ ನೋಡ್ಕೊಬತ್ತೀನಿ ಇವ್ರೆಂತ ಬರ್ತಾ ಇದಾರ ಏನಂತ. ಒದ್ರತೀಯ ಮಾರತೀಯ, ಕರ ಕರ ಮಾಡ್ತೀಯ, ಕಾಲೇಜು ಬಿಡಲ್ಲ, ಬೀಳೋದು ಬಿಡಲ್ಲ. ಕದ ಹಾಕೊಂಡು ಮಲ್ಕತೀನಿ ಅಂತ ಹೇಳ್ದೆ, ಮತ್ ನೋಡಕ್ ಹೋಗ್ತದಂತೆ. ಎಂತ ಮಾಡೋದು, ಈ ಗಂಡಸಿನ ಕಟ್ಕೊಳಗಿಂದ ಇದು ಹಾಕಿ ಹೋಗ್ಯದ ನನ್ ಬಾಳು. ಬಿಸಿ ತುಪ್ಪ ಬಾಳ್ ಹಾಕೊಂಡಾಗ ಆಗ್ಯದೆ, ಉಗ್ಳಂಗಿಲ್ಲ ನಂಗಂಗಿಲ್ಲ. ನೀ ಇಲ್ಲೇ ಊಟ ಮಾಡ್ತಾ ಇರೋ, ನಾ ಹೋಗಿ ನೋಡ್ಕೊಬತ್ತೀನಿ. ಆದ್ ಸರಿ. ಇಲ್ಲಪ್ಪ, ಎಲ್ಲೂ ಕಂಡಂಗ ಆತಿಲ್ಲ. ಈ ತರ ಕತ್ಲೆ ಆಗ್ಯದೆ, ಒಬ್ಳನ್ನ ಎತ್ಲ ಹೋಗ್ ಸಾಯೋದು. ಮನೆ ಮಠ ಮಕ್ಕಳು ಹೆಂಡತಿ ಪರಿಜ್ಞಾನನೇ ಇಲ್ಲ. ಮದ್ವೆ ಆದಾಗಿಂದ ನನಗೆ ಗೋಳು ಬ್ಯಾಡ. ಹೊಟ್ಟು ಪಂಚಾಯಿತಿ ಹೇಳೋದು ಹೆಂಗ್ ಸರ್ಕಾರ. ತಿಂದಿದ್ದು ಕೂತಿದ್ದು ಹೇಟಿದ್ದು ಪೂರಾ ಹೇಳೋದಿಲ್ಲ. ಏನಂತ ಸಿಕ್ಕದ ನಂಗೆ. ಓ, ಅಲ್ಲೊಂದು ಲೈಟ್ ಬೆಳಕು ಕಾಣ್ತಾ ಇದೆ. ಗಾಡಿ ಬರ್ತಾರಂತ ಕಾಣ್ತದೆ ಈ ಕಡೆಗೇನೆ. ಹೌದಾ ಅಲ್ವಾ ಅಂತ ಒಬ್ಳೆ ಅದೀನಿ, ಹೆದರಿಕೆ ಬೇರೆ ಸಾಯಕ್ಕೆ. ನಮ್ಮನೆ ಗಂಡಸಿಲ್ಲ ಗೊತ್ತಾದ್ರಿ, ಗ್ಯಾಸ್ ಲೈಟ್ ಹಿಡ್ಕೊಂಡು. ಲಗನ್ ಬಂದಿರಲ್ಲ ಮನೆಗೆ, ಇಷ್ಟು ಲಗನ್ ಬರೋದ ಏನಿವತ್ತು? ಲಗನ್ ಬಂದಿರಪ್ಪ. ಅಲ್ಲ, ಮದುವೆ ಆದಾಗಿಂದ ಇದ್ಯಾಕೆ ಹೋಗಿರಲ್ರಿ ನಿಮ್ದು? ಎಷ್ಟು ಬೈದು ಬುದ್ಧಿ ಮಾತಾಡೋದಿಲ್ಲ ನೋಡಿ ನಿಮ್ಗೆ. ಗಂಟೆ 9 ಆಗಿದೆ, ಈಗ ಬರ್ತಾಯಿದ್ದಾರೆ ಮನೆಗೆ. ಎಂತದಾರು ಜವಾಬ್ದಾರಿ ಇದ್ರೆ ಅಲ್ಲ, ಜವಾಬ್ದಾರಿ ಗಂಚ ಬರೀ ಟೈಮ್ ಆಗಿದೆ ನೋಡ್ಕೊಳ್ಳಿ. ಎಂತ ಮರೀತಿ ನಿಂದು ಶುರು ಆತೇನಲ್ಲ, ಮನೆ ಕಾಲು ಇಲ್ಲ ಇನ್ನು, ಆಗ್ಲೇ ಶುರು ಮಾಡ್ಕೊಂಡಿದೆ. ನೀ ಎಂತ ಇಲ್ಲಿ ಬರಕ್ ಹೋಗಿದ್ದು? ಪಾಪ ಅಂತ ನೋಡಕ್ ಬಂದ್ರೆ ಸುತ್ತ ನೋಡು. ನಾಳೆಂತ ಸ್ವಲ್ಪ ಬಾಳೆ ಅಂತ ಮಾಡ್ಕೊಂಡಿಯ ನೀನು? ನಂಗೇನು ಗೊತ್ತಿಲ್ಲೇನೋ, ಊರಿಗೇನು ಹಾಸ್ಪಿಟಲ್ ಏನು ನಾನು ಇಲ್ಲಿ ಬಂದು ಕಾಣ್ತಾ ಇದ್ದಾಳೆ. ಅಲ್ಲ, ಒಂದ್ ಮಧ್ಯಾಹ್ನಕ್ಕೆ ಪ್ಯಾಟಿಗೆ ಹೋದ್ರೆ ನೀವು ಈಗ ಬರ್ತಾ ಇದೀರಿ. ಅಲ್ಲ, ಎಂತ ಕೆಲ್ಸಕ್ಕೆ ಹೋಗಿದ್ ನೀವು? ಒಳ್ಳೆ ಪುರಾಣ ಹುಡ್ಕೊಂಡು ಕುತ್ಕೊಂಡಿಟ್ರೇನ? ಅಲ್ಲ, ಟೈಮ್ ಆಗಿದೆ ಗೊತ್ತಾಗಲ್ಲ ಅಂತ ಕಾಣ್ತದೆ. ಇದ್ರದೊಂದಪ್ಪ ಶುರು ಆಗೇ ಹೋಯ್ತು. ನಡು ರಸ್ತೆ ನಿಂತ್ಕೊಂಡೆ. ಅಮ್ಮ ಮಗ ಇಬ್ರು ಇರೋದು, ಲಗುನ್ ಬರ್ಬೇಕು ಮನೆಗೆ. ಕತ್ಲಾತು ಏನ್ ಕೇಳ್ಬೇಡ. ಹೋದ ಪುಟ್ಟ ಬಂದ ಪುಟ್ಟ, ಮನ್ಸಿಗೆ ಬಂದ ಬರೀದು, ಮನ್ಸಿಗೆ ಬಂದ ಹೋಗೋದು. 3 ಹೊತ್ತು ಮೇಲೆ ನಿಮ್ಮ ಅನ್ನ ಹೋಗ್ಯ ನೋಡಿ ನಿಮ್ಮ ಮಗನು. ಮತ್ತೆಂತ ಅಪ್ಪ ತಕ್ಕ ಮಗ ಮಾತ್ರ. ಮನೆ ಜವಾಬ್ದಾರಿ ಅಂತ ಕೇಳಬೇಡ. ಮನೇಲಿ ಎಂತ ಸತ್ಕು ಹೋಗಿ ನಿಮಗೊಂದು ಓದ್ಬೇಕು ಅಷ್ಟೇ. ನಿನ್ನತ್ರ ಮಾತಾಡಕ್ಕಿಂತ ಸುಮ್ಮನೆ ಮನೆಗೆ ಹೋಗೋದೇ ನಾನಕ್ಕಂತ ಕಾಣ್ತದೆ. ಈಗ ಹಂಗೆ ಆಗದಲ್ಲ, ಅಷ್ಟು ಸಸರ ಸಿಕ್ಕೇನ್ ನಾನು. ಮತ್ತೆಂತ ನಾ ಕೇಳೋ ಪ್ರಶ್ನೆಗೆ ಉತ್ತರ ಕೊಡ್ಬೇಕಂತ ಅದ್ಯಾ? ನಾ ಯಾರೇನಾನ ಈ ಮನೆ ಕೆಲಸದಲ್ಲಿದ್ದಂಗೆ. ನಾನೊಬ್ಬರು ಹೆಚ್ಚಾಗಿದ್ದು ನಿಮ್ಗೆಲ್ಲ ಎಂತಾರು ಸತ್ಕು ಹೋಗಿ ನಾನು ಅಲ್ಲ. ಅಯ್ಯೋ ಪುಣ್ಯಾತ್ಮಿ ಇರ್ತೀಯ, ಒಂದ್ ಹೇಳ್ರ ನಾಕಂತೀಯ ನೀನು. ನಿನ್ನತ್ರ ಮಾತಾಡಕ್ಕಿಂತ ನಾನೇ ಹೋಗ್ತೀನಿ ಕಣೆ. ಎಂತ ಸುಕ್ಕ ಅವ್ರಿಗೆ ಗನ್ಸಿಗೆ ಕೇಳ್ತಾ ಇದೀನಿ. ನಂಗೆಲ್ಲ ನನ್ನ ಮುಖದಂತ ಹೋಗ್ತಾ ಇದೀನಿ. ಬಂದಿದ್ದ ಟೈಮ್ ನೋಡಿದ್ರೆ ನೀವು ತಿರುಗಡೆ ಟೈಮಿಗೆ ಬರೋದು ಮನೆಗೆ. ಕೇಳಿದ್ರೆ ಉತ್ತರ ಇಲ್ಲ. ನಂಗಂತೂ ಸಾಕಾಗಿ ಹೋಗ್ಯದಪ್ಪ. ಇದೆಲ್ಲ ಯಾವಾಗ ಕಮ್ಮಿ ಆಗ್ತದೋ ಎಂತ ದಿನ.